ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಅಸುರನ ಅಚಾನಕ್ ಬದಲಾವಣೆಗೆ ಚಾರು ತತ್ತರಿಸಿ ಹೋಗಿದ್ಲು. ಈತನಿಗೆ ಯಾಕೆ ಅವಾಗವಾಗ ಈ ರೀತಿ ಸಿಡುಕುವ ಕಾಯಿಲೆ ಅಂತ ಮನಸ್ಸಲ್ಲೇ ಬೈಕೊಂಡ್ರು. ಸುಮ್ಮನೆ ಈ ರೀತಿ ಆಡಲ್ಲ, ಏನೋ ಕಾರಣ ಇದೆ ಎಂದ್ಕೊಂಡು ಅವನ ಬರುವಿಕೆಗೆ ಕಾದು ಕೂತಿದ್ಲು. ಅದೆಷ್ಟೋ ಹೊತ್ತಾದ ನಂತರ ಅಸುರ ರೂಮಿಗೆ ಬಂದಿದ್ದ. ಅವಳನ್ನು ನೋಡಿಯೂ ನೋಡದ ಹಾಗೆ ಬಟ್ಟೆ ಬದಲಿಸಿ ಬಂದು ಮಲಗಬೇಕು. ಅಸುರ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಪ್ಲೀಸ್ ಸಾರಿ, ನಾನು ಬೇಕು ಅಂತ ಮಾಡಿರಲ್ಲ. ನೀನು ಇಷ್ಟು ಕೋಪ ಮಾಡಿಕೊಂಡು ನನ್ನ ಅವಾಯ್ಡ್ ಮಾಡಿದ್ರೆ ಹೇಗೆ ಹೇಳು? ಏನಾದರೂ ಇದ್ದರೆ ನೇರವಾಗಿ ಹೇಳು, ಬೈದು ಸುಮ್ಮನಾಗು, ಬೇಡ ಅನ್ನಲ್ಲ. ಆದರೆ ಮನಸ್ಸಲ್ಲಿರೋ ವಿಚಾರನ ಹೇಳು ಪ್ಲೀಸ್ ಎಂದಳು. ಪ್ರತಿ ಸಾರಿ ಇದೇ ಆಯ್ತಲ್ವಾ? ನಾನು ಇದುವರೆಗೂ ನಿನ್ನ ಬಳಿ ಸಾಸಿವೆಯಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಲ್ಲ. ಅದು ಸಣ್ಣ ವಿಚಾರ ಆದರೂ ಮುಚ್ಚು ಮರೆ ಇಲ್ಲದೆ ಹೇಳ್ತೀನಿ. ನಾನು ಯಾವಾಗಲೂ ನಿನ್ನ ಬಳಿ ಓಪನ್ ಅಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಅರ್ಧ ಅಂತ ಒಪ್ಪಿದ್ದೀನಿ. ಅದಕ್ಕೆ ನನಗೆ ನನ್ನಲ್ಲಿರೋ ನಿನ್ನ ಹತ್ರ ಯಾವ ಗುಟ್ಟು ಮೇಂಟೈನ್ ಮಾಡೋಕ್ಕೆ ಬರಲ್ಲ, ಮಾಡೋ ಮನಸ್ಸೂ ಇಲ್ಲ. ಆದರೆ ನೀನು ಬಾಯಿ ಮಾತಿಗೆ ಐ ಲವ್ ಯು ಅಸುರ ಅಂತ್ಯ. ಪ್ರೀತಿ ಅಂದರೆ ಏನು, ಸಂಸಾರ ಅಂದರೆ ಏನು? ಪ್ರೀತಿ ಮಾಡೋರು ಪ್ರೀತಿಸೋರ ಬಳಿ ಸೀಕ್ರೆಟ್ ಮೇಂಟೈನ್ ಮಾಡ್ತಾರಾ? ಸಂಸಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ಸೀಕ್ರೆಟ್ಸ್ ಇರಬೇಕಾ ಅಂತ ಯೋಚನೆ ಮಾಡಿದ್ಯಾ? ಇಲ್ಲ, ನಿನಗೆ ಅದಕ್ಕೆಲ್ಲ ಟೈಮ್ ಎಲ್ಲಿರುತ್ತೆ ಅಲ್ವಾ? ಸೊ ನೀನು ಎಲ್ಲವನ್ನು ಸೀಕ್ರೆಟ್ ಆಗಿಯೇ ಮಾಡ್ತೀಯ ಅಲ್ವಾ? ಯಾಕಂದರೆ ನೀನು ನನ್ನ ಇನ್ನೂ ನಂಬಲ್ಲ. ನೀನು ನಿನ್ನಲ್ಲಿ ಒಬ್ಬ ಅಂತ ಒಪ್ಪಿಲ್ಲ. ನಾವು ಜಸ್ಟ್ ಫಿಸಿಕಲಿ ಒಂದಾಗಿದ್ದೀವೇನೋ ಅನಿಸುತ್ತೆ. ಮನಸಾರೆ ನಿನ್ನ ಮನಸ್ಸಲ್ಲಿ ಇನ್ನೂ ನಾನು ನಂಬಿಕೆ ಗಳಿಸಿಲ್ವೇನೋ ಅನಿಸುತ್ತೆ. ಅದಕ್ಕೆ ನೀನು ಎಲ್ಲ ವಿಚಾರವನ್ನು ನನ್ನಿಂದ ಮುಚ್ಚಿಡ್ತೀಯ ಅನಿಸುತ್ತೆ. ಎಲ್ಲವನ್ನು ಮುಚ್ಚಿಟ್ಟು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಚರ್ಮ್ಯ? ಎಲ್ಲರಲ್ಲೂ ತಾಳ್ಮೆಯ ಬೌಂಡ್ರಿ ಅಂತ ಇರುತ್ತೆ. ಯು ಕ್ರಾಸ್ಡ್ ಇಟ್. ಈಗ ನಿನ್ನ ಹತ್ರ ಮಾತಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ, ಪ್ರೀತಿಯಿಂದ ಹೇಳಿದ್ರು ಅಷ್ಟೇ, ಕೋಪದಿಂದ ಹೇಳಿದ್ರು ಅಷ್ಟೇ. ಅದಕ್ಕೆ ಈಗ ಎಲ್ಲಕ್ಕೆ ಮುಂಚಿನ ರೀತಿಯಲ್ಲೇ ವರ್ತನೆ ಮಾಡ್ತಾನೆ. ಅದೇ ಸರಿ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆ, ಬಟ್ ನಂಬಿಕೆ ಇಲ್ಲ ಎಂದು ಕಣ್ಮುಚ್ಚಿ ಮಲಗಿದ. ಅವನ ಪ್ರತಿಯೊಂದು ಮಾತಲ್ಲೂ ತೂಕವಿತ್ತು. ಗಂಡ ಹೆಂಡತಿಯಾದವರು ದೈಹಿಕವಾಗಲ್ಲ, ಮಾನಸಿಕವಾಗಿಯೂ ಜೊತೆಗಿರಬೇಕೆನಿಸಿತು ಅವಳಿಗೆ. ಯಾವ ಗುಟ್ಟು ಉಳಿಸಿಕೊಳ್ಳದೆ ಮುಕ್ತವಾಗಿ ತೆರೆದಿಡುವ ಸುಂದರವಾದ ಪಯಣವೇ ಸಂಸಾರವೆಂದು ಅರಿತವಳು ತಕ್ಷಣ ತಾನವನಿಂದ ಮುಚ್ಚಿಟ್ಟಿರೋ ವಿಚಾರ ತಿಳಿದಿಟ್ಲು. ಅವಳು ನನ್ನ ಕೊಲೆ ಮಾಡೋ ಮಟ್ಟಕ್ಕೆ ಇಳಿತಾಳೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ನಾನು ಅಸುರ ಎಂದು ಮಾತು ಶುರು ಮಾಡಿದಳಷ್ಟೆ. ಅವನಿಗೂ ಅದೇ ಬೇಕಿತ್ತೋ ಏನೋ, ಹಾಗೆ ಎದ್ದು ಕುಳಿತ. ನನ್ನ ನೀರಿಗೆ ತಳ್ಳಿದ ಮೇಲೆ ಗೊತ್ತಾಗಿದ್ದು ಅವಳೊಂದು ವಿಷ ಸರ್ಪ ಅಂತ. ಈ ವಿಚಾರವನ್ನು ಎಲ್ಲರೂ ಮುಂದೆ ಹೇಳಿ ಅವಳಿಗೆ ಚೀಮಾರಿ ಹಾಕಿಸಿ ಊರಿಂದ ಹೊರಗಾಕ್ಸೋದು ಸುಲಭದ ಕೆಲಸ. ಯಾಕಂದರೆ ಇಲ್ಲಿರೋ ಎಲ್ಲರೂ ನನ್ನ ಅಷ್ಟು ಪ್ರೀತಿಸ್ತಾರೆ. ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ಗಂಡ ನಂಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಅವನಿಗೆ ನಾನು ಕಣ್ಣೀರು ಹಾಕೋದು ನೋಡೋಕ್ಕೆ ಆಗೋದಿಲ್ಲ. ಇನ್ನಿನ ನಾಳಾಟ. ಅದರಲ್ಲೂ ಈ ವಿಚಾರ ಗೊತ್ತಾದರೆ ಅಜ್ಜಿ ಎಷ್ಟು ನೊಂದ್ಕೊಳ್ಬಹುದು. ತಾವೇ ಸಾಕಿ ಸಲುಹಿದ ಮಗು ಅಲ್ಲಲ್ಲ ಇಬ್ಬರ ಜೀವ ತೆಗೆಯೋ ಮಟ್ಟಕ್ಕೆ ತಯಾರಾಗಿದೆ ಅಂತ ಎನ್ನುತ್ತಾ ತನ್ನ ಉತ್ತರದ ಕಡೆ ನೋಡಿ ಕಣ್ಣು ತುಂಬಿಕೊಂಡವಳು. ಜೊತೆಗೆ ದೊಡ್ಡಮನೆ ಮೊಮ್ಮಗಳು ಕೊಲೆಗಡಿಕೆ ಅಂತ ಇಡೀ ಊರಿಗೆ ಹರಡುತ್ತೆ. ಅದರಿಂದ ದೊಡ್ಡ ಮನೆಗೆ ಅವಮಾನ ಅಲ್ವಾ? ಆಗ ಪ್ರತಿ ಕ್ಷಣ ದೊಡ್ಡ ಮನೆ ಹೆಸರಿಗೆ ಮಸಿ ಬೆಳೆದ್ಬಿಟ್ಲು ಅಂತ ಅಜ್ಜಿ ನೋವು ಅನುಭವಿಸ್ತಾರೆ ಅಲ್ವಾ? ಹೀಗೇನು ಅವರಿಗೆ ವಯಸ್ಸು ಕಮ್ಮಿ ಆಗಿದ್ಯಾ ಅಸುರ? ಯಾವಾಗ ಏನು ಅಂತ ತಿಳಿಯದ ಅವರ ವಯಸ್ಸಿಗೆ ಬೆಲೆ ಕೊಡಬೇಕಲ್ವಾ? ಈಗ ಅವರಿಗೆ ಆತಂಕ, ನೋವು, ಹಿಂಸೆ ಕೊಡಬೇಕಾ? ಅವರಿಗೆ ಪ್ರಶಾಂತತೆಯ ಖುಷಿಯ ದಿನಗಳನ್ನು ಕೊಡೋದು ಬಿಟ್ಟು ಈ ರೀತಿಯ ವಿಚಾರವನ್ನೆಲ್ಲ ಹೇಳಿ ನೋಯಿಸ್ಬೇಕಾ? ಅದಕ್ಕೆ ಅವಳನ್ನು ಹೆದರಿಸಿ ಆ ಕಾಳಿ ಜೊತೆಗೆ ಮದುವೆ ಮಾಡಿಸಿ ಕಳಿಸ್ಬಿಟ್ರೆ ಇನ್ನೇನು ಬಾಕಿ ಇರಲ್ಲ ಅಂತ ಸುಮ್ಮನಾದೆ. ನಿನ್ನ ಬಳಿ ಹೇಳೋಕ್ಕೇನೂ ಚಿಂತೆ ಇರಲಿಲ್ಲ. ಆದರೆ ಹೇಳಿದ್ರೆ ನೀನು ಸುಮ್ಮನೆ ಇರಲ್ಲ ಅನ್ನೋ ಹೆದರಿಕೆ ಶುರುವಾಯಿತು. ಈಗಾಗಲೇ ನೀನು ಇನ್ನು ಮುಂದೆ ದುಪ್ಪಟ್ಟು ಕೋಪ, ದುಪ್ಪಟ್ಟು ಶಿಕ್ಷೆ ಎಂದಿದ್ದೆ. ನಮ್ಮ ಮಗುವಿಗೆ ಅವಳು ಹಾನಿ ಮಾಡಿದ್ಲು ಅಂದರೆ ನನ್ನ ಹಸುರನ ಕೋಪ ದುಪ್ಪಟ್ಟಾಗಿ ಏನಾದರೂ ಅನಾಹುತವಾದರೆ ಅಂತ ಭಯ ಆಯಿತು. ಅದಕ್ಕೆ ನಿನ್ನ ಬಳಿ ವಿಚಾರವನ್ನು ಅವಳು ಮದುವೆ ಆದ ನಂತರ ಹೇಳೋಕ್ಕೆ ತೀರ್ಮಾನಿಸಿದೆ ಅಷ್ಟೆ, ನಿನ್ನಿಂದ ಮುಚ್ಚಿಡೋಕ್ಕಲ್ಲ ಎಂದು ಬಿಡಿಸಿ ಹೇಳಿದಾಗ ಅವನ ಕೋಪ ತಣ್ಣಗಾಯಿತು. ತಕ್ಷಣ ಅವನ ಕೈಗೆ ಕೈ ಸೇರಿಸಿ, ನಿನ್ನಲ್ಲಿ ನಾನು ಅರ್ಧ ಇರ್ಬೋದು, ಆದರೆ ನನ್ನಲ್ಲಿ ನೀನು ಸಂಪೂರ್ಣವಾಗಿದ್ಯಾ ಅಸುರ. ಕಾಯ ವಾಚ ಮನಸ್ಸ ನಿನ್ನನ್ನು ಒಪ್ಪಿದ್ದೀನಿ. ನಿನ್ನಿಂದ ಮುಚ್ಚಿಟ್ಟು ನಾನೇನು ಸಾಧಿಸಬೇಕಿಲ್ಲ ಎಂದವಳ ಮೇಲೆ ಕೋಪ ಕಡಿಮೆಯಾಗಿತ್ತು. ಆದರೂ ಅವನ ಮಾತಲ್ಲಿ ಮತ್ತೇನು ಕೆಲ ವಿಚಾರಣೆ ನಡೆಸುವ ಧಾಟಿಯಲ್ಲಿ, ಇಷ್ಟೇನಾ, ಬೇರೇನೂ ಬಾಕಿ ಇಲ್ವಾ? ಇದ್ದರೆ ಅದು ಹೇಳು. ಮತ್ತೆ ಅಸುರ ಇನ್ನೊಮ್ಮೆ ಕೋಪ ಮಾಡಿಕೊಳ್ಳೋದು ತಪ್ಪುತ್ತೆ ಎಂದ.
ಅವನ ಕೋಪ ತಣ್ಣಗಾಗಿದ್ರು ಏನೋ ಕೊಂಕು ಮಾತಾಡ್ತಿದ್ದಾನೆ ಎಂದರೆ ಮತ್ತೇನೋ ಹೇಳೋದು ಬಾಕಿ ಇದೆ ಎಂದು ಅರಿತವಳು ಸಣ್ಣಗೆ ನಕ್ಕು, ಇನ್ನೇನು ನಂಗೆ ಗೊತ್ತಿಲ್ಲ, ಇಷ್ಟೇ ನಂಗೆ ಗೊತ್ತಿರೋದು ಎಂದಳು. ಇನ್ನೂ ಆತ ಏನೋ ಆಲೋಚನೆ ಮಾಡೋದು ಕಂಡು ಬಂದಾಗ ಅವನ ಕಡೆ ನೋಡಿ, ನಿಂಗೆ ಅನುಮಾನ ಹೇಗೆ ಬಂತು ಎಂದು ಕೇಳಿದ್ಲು. ನಾನು ಲಕ್ಷ್ಮಣ್ ವರ್ಮ, ಬ್ಯಾಡ್ ಬಾಯ್ ಅನ್ನೋದು ಮರಿಬೇಡ. ಎಲ್ಲರೂ ಚಾಪೆ ಕೆಳಗೆ ತೋರಿದ್ರೆ ಇಲ್ಲಕ್ಕಿ ಪಾತಾಳಕ್ಕಿಳಿದು ದಡ ಸೇರ್ತಾನೆ ಎಂದ. ಅದನ್ನು ಒಪ್ಪುವ ಹಾಗೆ ತಲೆ ಆಡಿಸಿದವಳು, ಒಪ್ಪದೆ ಅಸುರ ಮಹಾರಾಜ್ರೆ, ಆದರೆ ಈ ಅನುಮಾನದ ಮೂಲ ಹೇಳಿ ಪ್ಲೀಸ್ ಎನ್ನಲು, ನಿನ್ನ ನೀರಿಗೆ ತಳ್ಳಿದ್ದು ಅವಳೇನೆ ಅಂತ ಗೊತ್ತಿರಲಿಲ್ಲ. ಆದರೆ ನಿನ್ನ ಮೇಲೆ ಊರಿನ ಬಸವನ ಬಿಟ್ಟು ಅಟ್ಯಾಕ್ ಮಾಡಿಸಿದ್ದು ಮಾತ್ರ ಅವಳೇ ಅನ್ನೋ ಅನುಮಾನ ಬಂತು ಎನ್ನುತ್ತಾ ಡಾಕ್ಟರ್ ಕೈಯಿಂದ ತೆರೆಸಿದ್ದ ರಿಪೋರ್ಟ್ ತಂದು ಚಾರು ಕೈಗಿಟ್ಟ. ಏನಿದು ಅಸುರ ಎಂದು ತೆರೆದವಳು, ಯಾವುದು ರಿಪೋರ್ಟ್ ಇದು ಎಂದು ಕೇಳಿದಾಗ, ನಮ್ಮೂರಿನ ಬಸವನಿಗೆ ಯಾರೋ ಮತ್ತು ಬರುವ ಡ್ರಗ್ ನೀಡಿದ್ದಾರೆ, ಜೊತೆಗೆ ಆ ಸಮಯದಲ್ಲಿ ನಿನ್ನ ಬಟ್ಟೆನ ಸ್ಮೆಲ್ ತೋರಿಸಿದ್ದಾರೆ. ಮತ್ತು ಬಂದಿರುವ ಪ್ರಾಣಿಗೆ ಈ ರೀತಿಯ ಬಟ್ಟೆ ಸ್ಮೆಲ್ ತೋರಿಸಿದಾಗ ಅವ್ರ ಮೇಲೆ ಪ್ರಹಾರ ಮಾಡೋಕ್ಕೆ ಮುಂದಾಗ್ತವಂತೆ. ಅದಕ್ಕೆ ಊರ್ ಬಸವ ನಿನ್ನೆ ಟಾರ್ಗೆಟ್ ಮಾಡಿದ್ದು, ಅದಕ್ಕೆ ಅಲ್ಲಿ ತನಕ ಬಂದಿದ್ದು ಎಂದು ವಿವರಿಸಿದ. ಆದರೆ ಇದನ್ನು ಸಾನ್ವಿ ಮಾಡಿದ್ದು ಅನ್ನೋಕ್ಕೆ ಸಾಕ್ಷಿ ಏನು ಎಂದಳು. ಇಲ್ಲಿ ತನಕ ಅವಳೇ ಮಾಡಿದ್ದು ಅನ್ನೋ ಅನುಮಾನ ಇತ್ತು. ಬಸವನ ನೋಡ್ಕೊಳ್ಳೋ ಚಂದ್ರಪ್ಪನಿಗೆ 4 ಬಿಟ್ಟೆ, ಆಗ ಬಾಯ್ಬಿಟ್ಟ, ಇದು ಮಾಡಿದ್ದು ಸಾನ್ವಿ ಅಂತ ಎಂದ. ಕಾಳಿಗೆ ಈ ಕೆಲಸ ಮಾಡಿದ್ದು ಗೊತ್ತಾಗಿದೆ ಅಂತಾನೆ ಸಾನ್ವಿ ಮೇಲೆ ಹಾಕ್ಸಿದಾನೆ. ಓ, ಆಗ್ಲೂ ನನ್ನ ಕೊಲ್ಲೋ ಪ್ಲಾನ್ ಮಾಡಿದ್ಲಾ ಎನ್ನುವ ನಿಟ್ಟುಸಿರು ಬಿಟ್ಲು ಚಾರು. ಅದಕ್ಕೆ ಹೇಳ್ತಾ ಇದ್ದಿದ್ದು, ನೀನು ಹುಷಾರಾಗಿರ್ಬೇಕು ಅಂತ. ನನ್ನ ಮಾತು ಕೇಳಿದೆ ಇವಳು ಕುತಂತ್ರಕ್ಕೆ ಬಲಿ ಆಗ್ತಿದ್ದೆ. ನಿನ್ನ ಇನ್ನೂ ಎಷ್ಟು ಕೇರ್ ಕೊಟ್ಟು ನೋಡ್ಕೋಬೇಕು. ಇನ್ನು ಮುಂದೆ ನಾನು ಇಲ್ಲಿದ್ರೆ ಅಲ್ಲೇ ಬಿದ್ದಿರು ಎಂದವನ ಮಾತಿಗೆ, ಆಯಿತು ಅಸುರ ಮಹಾರಾಜ್ರೆ, ತಾವೆಲ್ಲಿದ್ರೂ ನಾವಲ್ಲೇ ಇರ್ತೀವಿ, ಒಪ್ಗೆನಾ ಎಂದು ನಕ್ಕಳು. ಅವಳ ನಗುವಿನಲ್ಲಿ ಏನೋ ಜಾದು ಇದೆ. ಅವಳ ಸೌಂದರ್ಯ ಈಗ ತಾಯಾಗ್ತಿರೋದ್ರಿಂದ ಇನ್ನಷ್ಟು ಮತ್ತಷ್ಟು ಎನ್ನುವಂತೆ ತುಪ್ಪಟ್ಟಾಗಿತ್ತು. ಮುದ್ದು ಮುದ್ದಾಗಿ ಕಾಣ್ತಿದ್ಲು. ಕೋಪ ತಾಳಿದವನಿಗೆ ಮುದ್ದಿಕ್ಕಿತು. ಆದರೂ ನಾಟಕೀಯ ಕೋಪ ಮುಂದುವರಿಸಿದ. ಕೋಪ ಬಿಡಿ ಅಸುರರೇ, ನನ್ನ ತಪ್ಪಿಲ್ಲ ಅಂತ ಗೊತ್ತಾದರೂ ನನ್ನ ಮೇಲೆ ಕೋಪ ಯಾಕೆ ಮಾಡ್ಕೊಂಡಿತ್ತು ಎಂದು ಕೇಳಿದಾಗ, ನನ್ನ ಹೆಂಡತಿ ಮತ್ತೇನಾದರೂ ನನ್ನಿಂದ ಮುಚ್ಚಿಟ್ಟಿದ್ರೆ ಅನ್ನೋ ಅನುಮಾನ ಬಂತು. ಅದಕ್ಕೆ ಸ್ವೀಟಾಗಿ ಕೇಳಿದ್ರೆ ನೀವು ಹೆಣ್ಮಕ್ಳು ಸ್ವೀಟೆಸ್ಟ್ ಆಗಿ ಏಮರಿಸ್ತೀರ ಅಲ್ವಾ, ಅದಕ್ಕೆ ಕಾರವಾಗಿ ಕೇಳಿದೆ. ಪ್ಲ್ಯಾನ್ ವರ್ಕ್ ಆಯಿತು. ತಾವು ಸಾನ್ವಿಯ 2ನೇ ಕುತಂತ್ರದ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದೀರಾ ಎಂದ. ಅಬ್ಬಾ ಅಸುರರೇ, ನೀವು ಇಂಟೆಲಿಜೆಂಟ್ ಅಂತ ಗೊತ್ತಿತ್ತು, ಈಗ ಮತ್ತೊಮ್ಮೆ ಪ್ರೂವ್ ಆಯಿತು. ಆದರೂ ನಂದೊಂದು ಸಾರಿ ಅಸುರ ಎಂದಳು ಮುದ್ದಾಗಿ. ಇಷ್ಟೇನಾ? ಇನ್ನೂ ಏನಾದರೂ ಎಲ್ಲಾದರೂ ಬಾಕಿ ಇಟ್ಟಿದ್ಯಾ? ಇನ್ನೊಂದು ಅಸ್ತ್ರ ಬೆಳೆಸಿ ಬಾಯಿ ಬಿಡಿಸುವ ಹಾಗೆ ಎಂದು ವ್ಯಂಗ್ಯವಾಗಿ ನಕ್ಕ. ಇನ್ನೇನು ಮುಚ್ಚಿಟ್ಟಿಲ್ಲ, ಪ್ರಾಮಿಸ್, ಬೇಕಿದ್ರೆ ನಾನು ಪೂಜೆ ಮಾಡು ಎಂದು ರಾಯರ ಮೇಲೆ ಆಣೆ ಇಡುವ ಮುನ್ನವೇ ಅವಳ ಬಾಯಿ ಮೇಲೆ ಬೆರಳಿಟ್ಟು, ಅಷ್ಟೆಲ್ಲ ಅನುಮಾನಿಸಲ್ಲ ನಿನ್ನ ವೈಫಿ. ನಾನು ಕೋಪ ಮಾಡ್ಕೊಂಡಿದ್ದು ಜಸ್ಟ್ ವಿಚಾರ ತಿಳಿಯೋಕಷ್ಟೆ. ಜಾಸ್ತಿ ಹರ್ಟ್ ಮಾಡಿದರೆ ಅಡ್ಜಸ್ಟ್ ಮಾಡ್ಕೊ ಎಂದವನ ಮಾತಿಗೆ ಸಿಹಿಯಾಗಿ ವಿರೋಧಿಸಿ, ಅಡ್ಜಸ್ಟ್ ಮಾಡ್ಕೋಬೇಕಾ ಎಂದು ಹುಬ್ಬು ಹಾರಿಸಿದಾಗ, ಇನ್ನೇನು ಕೆನ್ನೆಗೆ ಮುತ್ತಿಟ್ಟು ಸಾರಿ ಕೇಳಬೇಕಾ ಎಂದು ಗುಡುಗುತ್ತಲೇ ಕೆನ್ನೆಗೆ ಮುತ್ತಿಟ್ಟು, ಸಾರಿ ಮಿಸಸ್ ಬಿಬಿ ಎಂದಿದ್ದ. ಅವನ ಸಿಟ್ಟು ಕಾಳಜಿಯ ಪ್ರೀತಿಗೆ ಸೋತವಳು, ಎಷ್ಟು ಸಾರಿ ಲವ್ ಮಾಡಬೇಕು ನಿನ್ನ, ಪದೇ ಪದೇ ಇಷ್ಟವಾಗಬೇಡ ನೀನು, ಐ ಹೇಟ್ ಯು ಅಸುರ ಎನ್ನುತ್ತಾ ಕೆನ್ನೆಗೆ ತಾನೂ ಮುತ್ತಿಟ್ಟು ನಕ್ಕಳು. ಹಾಗೆ ಅವಳ ಮುಖ ನೋಡಿ ನಗುತ್ತಿದ್ದವನು ಮತ್ತೇನೋ ಆಲೋಚನೆ ಮಾಡ್ತಾ, ಈ ಸಾನ್ವಿಗೆ ನಿನ್ನ ಕೊಲ್ಲುವಷ್ಟು ಧೈರ್ಯ ಬಂದಿದೆ ಅಂದರೆ ಇವಳಿಗೆ ಯಾರೋ ಕುಮ್ಮಕ್ಕೆ ಕೊಡ್ತಿದ್ದಾರೆ ವೈಫಿ, ಯಾರು ಅಂತ ಡೌಟ್ ನನಗೆ ಎಂದವನಿಗೆ ಸಾನ್ವಿ ಅಮ್ಮನ ಬಿಟ್ಟು ಬೇರೆ ಯಾರ ಮೇಲೂ ಅನುಮಾನ ಬರ್ತಿಲ್ಲ. ಅಸುರ, ಅವಳಿಗೆ ಯಾರು ಹೆಲ್ಪ್ ಮಾಡೋಕ್ಕೆ ಸಾಧ್ಯ? ಅವಳಮ್ಮ ಬಿಟ್ಟು ಇನ್ಯಾರು ಸಪೋರ್ಟ್ ಇದೆ ಅವಳಿಗೆ ಎಂದಾಗ ಕೊಂಚ ಆಲೋಚಿಸಿ ಲಕ್ಕಿ ಕಣ್ಣು ಕಿರಿದಾಗಿಸಿಕೊಂಡು, ಕಾಳಿ ಎಂದ. ಕಾಳಿಯವರ ಎಂದು ಆಕೆ ಕೂಡ ಅಚ್ಚರಿಯ ನೋಟ ಬೀರಿದಾಗ, ಎಸ್, ಇಲ್ಲ ಅಂದರೆ ಸ್ವಲ್ಪ ಯೋಚನೆ ಮಾಡು. ಮೊದಲು ಸಾನ್ವಿನ ಅಟ್ಯಾಕ್ ಮಾಡ್ದ, ಅವಳು ಆಗ ಅವನಿಂದ ಮುಕ್ತಿ ಬೇಕು ಅಂದ್ಲು. ನೆಕ್ಸ್ಟ್ ನಮ್ಮೆಲ್ಲರ ಎದುರು ಇಬ್ಬರು ಲವ್ ಅಂದರು, ಮದುವೆ ಅಂದರು, ಎಂಗೇಜ್ ಆದರು. ಅವಳು ಮಾನ ಮರ್ಯಾದೆ ಬಿಟ್ಟು ಅವನ ಜೊತೆಗೆ ಎಲ್ಲ ಮ್ಯಾಟರ್ ಕ್ಲೋಸ್ ಆಗಿದೆ ಅಂತ ಹೇಳಿ ಈ ಮದುವೆಗೆ ಯಾಕೆ ಒಪ್ಪಿಗೆ ಕೊಟ್ಲು ಎಂದು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಾ, ಯಾಕಂದರೆ ಅವಳಿಗೆ ನೀನು ದುಶ್ಮನ್ ಮತ್ತು ಆ ಕಾಳಿಗೆ ನಾನು ದುಶ್ಮನ್, ಶತ್ರುಗಳ ಶತ್ರು ಮಿತ್ರ ಆಗ್ತಾರೆ ಅಲ್ವಾ ವೈಫಿ ಎಂದವನ ಮಾತರಿತ ಚಾರು. ಅಂದರೆ ಕಾಳಿ ನಿನ್ನ ಮೇಲಿನ ಸೇಡಿಗೆ ಮತ್ತು ಸಾನ್ವಿ ನನ್ನ ಮೇಲಿನ ಕೋಪಕ್ಕೆ ಈ ರೀತಿ ಅಟ್ಯಾಕ್ ಮಾಡಿದ್ರಾ? ಇದರಿಂದ ಅವ್ರಿಗೇನು ಲಾಭ ಎಂದು ನೋಡುವಾಗ, ಸಿಂಪಲ್, ಕಾಳಿ ತಂಗಿಗೆ ಮೋಸ ಆಗಿದೆ ಅಂತ ತಪ್ಪು ತಿಳ್ಕೊಂಡಿದ್ದಾನೆ. ಅವನ ತಂಗಿ ಅಂದರೆ ಅವನಿಗೆ ಪ್ರಾಣ. ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಂಗಿನ ಕಳ್ಕೊಳ್ಳೋದಕ್ಕೆ ನಾನು ಕಾರಣ. ಸೊ ನೀನು ನನ್ನ ಪ್ರಾಣ,
ನನ್ನ ಪ್ರಾಣನ ನನ್ನಿಂದ ದೂರ ಮಾಡಿ ಅವನಿಗಾದ ನೋವು ನಂಗೆ ಕೊಡೋ ಆಲೋಚನೆ ಒಂದು ಎಂದ. ಲಕ್ಕಿಗೆ ಸಣ್ಣ ಸಸಿ ಸಿಕ್ಕಿದ್ರೆ ಸಾಕು, ಅದರ ಬೇರಷ್ಟು ಆಳವೆಂದು ಕೂದಲ್ಲೇ ಹೇಳುವಷ್ಟು ಚತುರ. ಹಾಗೆ ಈಗ ಕಾಳಿ ವಿಚಾರವನ್ನು ಆಲಿಸಿ ಅರ್ಥೈಸಿಕೊಂಡಿದ್ದ. ಮುಂದೆ ಹಾಗಾದರೆ ಲಕ್ಕಿ ಹೇಗೆ ಕಾಳಿ ಮತ್ತು ಆ ಕೋತಿ ಮರಿನ ಹ್ಯಾಂಡಲ್ ಮಾಡ್ತಾನೆ, ತನ್ನ ವೈಫಿನ ಕಾಪಾಡ್ಕೊಳ್ತಾನೆ ಅಂತ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.